ದೇಶ ಮೊದಲು ಪಕ್ಷ ನಂತರ ಆಮೇಲೆ ಕಾರ್ಯಕರ್ತ ಅನ್ನೋದು ಬಿಜೆಪಿ ಪಕ್ಷದ ಸಿದ್ಧಾಂತ ಅಂತ ದೇವನಹಳ್ಳಿಯ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಿದ್ಧಾಂತವನ್ನ ನಂಬಿ ನಾನು ಬಿಜೆಪಿ ಸೇರಿರೋದು. ವಿಕಸಿತ ಭಾರತದ ಧ್ಯೇಯದಂತೆ ನರೇಂದ್ರ ಮೋದಿ ದೇಶಕ್ಕೆ ಮತ್ತೆ ಪ್ರಧಾನಿ ಆಗಬೇಕು. ಅದಕ್ಕಾಗಿ ನಾವೆಲ್ಲ ದುಡಿಬೇಕು. ನಾನು ನನ್ನ ಅಭಿಪ್ರಾಯವನ್ನ ತಿಳಿಸಬಾರ್ದ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ವೈಯಕ್ತಿಕ ಆಸೆ ಅಭಿಪ್ರಾಯಗಳು ಇರುತ್ತೆ. ನನಗೂ ಟಿಕೆಟ್ ಸಿಗಲಿ, ನಾನು ಗೆದ್ದು ಆಡಳಿತ ನಡೆಸಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಬಹಳ ವಿಭಿನ್ನವಾಗಿರುವಂತದ್ದು, ವಿಶಿಷ್ಟಪೂರ್ಣವಾಗಿರುವಂತದ್ದು. ವಿಕಸಿತ ಭಾರತದ ಕಡೆ ನಮ್ಮ ಲಕ್ಷ್ಯ ಇದೆ. ಹಾಗಾಗಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತನೇ ದೇಶ ಮೊದಲು, ಎರಡನೇ ನಮ್ಮ ಪಕ್ಷ, ಕೊನೆಗೆ ನಾನು ಅಂತ ಹೇಳುವಂತ ಪಕ್ಷ ಇದೆ. ಅಂತ ಸಿದ್ಧಾಂತಕ್ಕೆ ಒಪ್ಪಿ ನಾನು ಬಂದಿದ್ದೀನಿ. ಯಾವುದೇ ವೈಯಕ್ತಿಕ ವಿಚಾರಗಳು ನಮ್ಮ ಮುಂದೆ ಬಹಳ ಮುಖ್ಯ ಆಗಲ್ಲ. ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ವೈಮನಸ್ಸುಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ಅವರವರು ಆಕಾಂಕ್ಷಿಗಳು ಅವರವರು ಇಷ್ಟ ವ್ಯಕ್ತಪಡಿಸುವಂತದ್ದನ್ನ ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಅಂತಿಮವಾಗಿ ಪಕ್ಷ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಕೂಡ ಅದನ್ನ ಸಹಮತವನ್ನ ವ್ಯಕ್ತಪಡಿಸಬೇಕು. ಪಕ್ಷದ ಒಂದು ಆದೇಶದ ಪ್ರಕಾರ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಅಂತಿಮವಾಗಿ ಬಿಜೆಪಿಯ ಎಂಪಿ ಚಿಕ್ಕಬಳ್ಳಾಪುರದಿಂದ ಮತ್ತೆ ಆಯ್ಕೆ ಆಗಬೇಕು. ಇಷ್ಟೇ ನಮ್ಮ ಮುಂದೆ ಇರತಕ್ಕಂತ ಒಂದು ವಿಚಾರ. ಒಂದಷ್ಟು ಊಹಾಪೋಹಗಳು, ಗೊಂದಲಗಳಿದೆ ಸರ್. ಬಿಜೆಪಿಯಿಂದ ಭರವಸೆ ಸಿಕ್ಕಿಲ್ಲ ಅಂದ್ರೆ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ ಹೋಗ್ತಾರೆ ಅಂತ ಆರೋಪ ಅಥವಾ ಮಾತು? ಆರೋಪ ಯಾರು ಮಾಡಿದ್ದಾರೆ? ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಅದಕ್ಕೇನಾದ್ರೂ ಪುರಾವೆ ಇದೆಯಾ? ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಸ್ಪಷ್ಟವಾಗಿ ನನ್ನ ಎಕ್ಸ್ ಅಕೌಂಟ್ ನಲ್ಲಿ ಹಾಕಿದ್ರೂ ಕೂಡ ಇನ್ನೂ ಒಂದೋ ಎರಡೋ ಮಾಧ್ಯಮದ ಹಾಕಿದ್ದಾರೆ ಅಂದ್ರೆ, ಒಂದು ನನ್ನ ವಿರುದ್ಧ ಪಿತೂರಿಗಳು ನಡೀತಾನೆ ಇದೆ. ಎರಡನೇದು, ಯಾಕೆ ಮಾಧ್ಯಮದವರು ಅದಕ್ಕೆ ವಿಶೇಷ ಅರ್ಥ ಕೊಡ್ತಾರೆ, ಇಲ್ಲ ಕೆಲವು ಹೇಳಿಕೆಗಳಿಗೆ ಅದಕ್ಕೆ ಪುಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ನಾನೇ ಸ್ವಯಂ ಘೋಷಿತವಾಗಿ ನನ್ನ ಎಕ್ಸ್ ಅಕೌಂಟ್ ನಲ್ಲಿ ನಾನು ಹಾಕಿದ ಮೇಲೂ ಕೂಡ ನನ್ನನ್ನೇ ನನ್ನ ವಿಚಾರಕ್ಕೆ ನೀವು ನಂಬೋದಿಲ್ಲ ಅಂದ್ರೆ ಮತ್ತೆ ಇನ್ನ ಪಕ್ಷ ಬಹಳ ವಿಭಿನ್ನವಾಗಿರುವಂತದ್ದು, ವಿಶಿಷ್ಟಪೂರ್ಣವಾಗಿರುವಂತದ್ದು.